ಓಂ ಸಾಯಿರಾಮ್ ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಬಾಬಾರವರು ಏನನ್ನ ಸಂದೇಶವನ್ನು ಕಳಿಸಿದ್ದಾರೆ ಎಂದು ನೋಡೋಣ. ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುತ್ತಿಲ್ಲವಾ? ಮನೆಯಲ್ಲಿದ್ದ ನೆಮ್ಮದಿ ಬರುತ್ತಾ ಮಾಯವಾಗಿ ದರಿದ್ರತನ ಮನೆ ಮಾಡಿದೆ ಅಂತ ಬೇಸರದಲ್ಲಿ ಇದ್ದೀರಾ? ಇದು ನಿಮ್ಮ ಹಣೆಬರಹ ಖಂಡಿತ ಅಲ್ಲ. ಇಂದು ಖುದ್ದು ಬಾಬಾರವರೇ ನಿಮ್ಮ ಮನೆಗೆ ಬಂದಿರುವ ದಾರಿದ್ರ್ಯವನ್ನು ಶಾಶ್ವತವಾಗಿ ಓಡಿಸಲು ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯ ಉಪಾಯವೊಂದನ್ನು ಹೊತ್ತು ತಂದಿದ್ದಾರೆ. ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಲಿದೆ. ಬಾಬಾರವರ ಈ ರಹಸ್ಯ ಸಂದೇಶವನ್ನು ಪೂರ್ತಿಯಾಗಿ ಕೇಳಿ. ನಿಮ್ಮ ಕಷ್ಟಗಳೆಲ್ಲವನ್ನ ಬಾಬಾರವರಿಗೆ ಒಪ್ಪಿಸಿ. ಕಠಿಣ ಪರಿಶ್ರಮದ ನಂತರವೂ ಹಣ ನಿಮ್ಮ ಕೈಯಲ್ಲಿ ಉಳಿಯುತ್ತಿಲ್ಲ ಎಂದು ನಿಮಗೆ ಅನ್ನಿಸುತ್ತಿದೆಯೇ? ನಿಮ್ಮ ಮನೆಯ ನೆಮ್ಮದಿ ಮತ್ತು ಯಾರದ್ದಾದರೂ ದೃಷ್ಟಿ ಬಿದ್ದಿದೆಯೇ? ಅಥವಾ ದಾರಿದ್ರ್ಯವು ನಿಮ್ಮ ಮನೆಯ ಹೊಸ್ತಿಲಿನಲ್ಲಿ ಬೀಡು ಬಿಟ್ಟಿದೆಯೇ? ಇದು ನಿಮ್ಮ ಕೆಟ್ಟ ಹಣೆಬರಹ ಎಂದು ನೀವು ಭಾವಿಸುತ್ತಿರಬಹುದು. ಆದರೆ ಬಾಬಾ ಹೇಳುತ್ತಾರೆ, ಹಣೆಬರಹ ಕೆಟ್ಟದ್ದಲ್ಲ. ನಿಮ್ಮ ಮನೆಯ ಶಕ್ತಿಯ ದ್ವಾರಗಳು ತಪ್ಪು ದಿಕ್ಕಿನಲ್ಲಿ ತೆರೆಯುತ್ತಿವೆ ಅಷ್ಟೇ. ಇಂದು ಸ್ವತಃ ಬಾಬಾರವರೇ ನಿಮಗೆ ಈ ಒಂದು ಸಣ್ಣ ಬದಲಾವಣೆಯ ಬಗ್ಗೆ ಹೇಳಲು ಬಂದಿದ್ದಾರೆ. ಅದನ್ನು ಮಾಡಿದರೆ ತಕ್ಷಣ ದಾರಿದ್ರ್ಯವು ನಿಮ್ಮ ಮನೆಯ ದಾರಿಯನ್ನು ಶಾಶ್ವತವಾಗಿ ಮರೆತು ಬಿಡುತ್ತದೆ. ಇಂದು ನೀವು ಈ ರಹಸ್ಯವನ್ನು ತಿಳಿದುಕೊಂಡರೆ ನಿಮ್ಮ ಮನೆಯ ಖಾಲಿ ಮೂಲೆಯೂ ಸಹ ಸಂತೋಷದಿಂದ ತುಂಬಿ ಹೋಗುತ್ತದೆ ಎಂದು ನಂಬಿ. ಬಾಬಾ ಹೇಳುತ್ತಾರೆ, ನನ್ನ ಮಗನೇ, ನೀನು ದಣಿದಿದ್ದೀಯ ಅಲ್ಲವೇ? ಪ್ರತಿದಿನ ಅದೇ ಹಣದ ಕಷ್ಟ ಮತ್ತು ಅಭಾವವನ್ನು ಕಂಡು ನೀನು ದೇವಸ್ಥಾನದ ಮೆಟ್ಟಿಲುಗಳನ್ನು ಕೂಡ ಹತ್ತುತ್ತೀಯ ಮತ್ತು ನನ್ನಲ್ಲಿ ಕೇಳುತ್ತೀಯ, ಬಾಬಾ, ನನ್ನ ಹಣೆಬರಹದಲ್ಲಿ ಕೇವಲ ದುಃಖ ಮಾತ್ರ ಬರೆದಿದೆಯೇ? ನನ್ನ ಮಕ್ಕಳಿಗೆ ಅವರು ಅರ್ಹರಾಗಿರುವ ಆ ಸುಖ ಎಂದಿಗೂ ಸಿಗುವುದಿಲ್ಲವಾ? ಕೇಳು ಮಗನೇ, ನಿನ್ನ ಮನೆಯ ಗೋಡೆಗಳಲ್ಲಿ ಅಡಗಿರುವ ಆ ಉದಾಸೀನತೆಯನ್ನು ನಾನು ನೋಡುತ್ತಿದ್ದೇನೆ. ನೀನು ಹೊರಗಿನಿಂದ ಮನೆಯನ್ನು ಅಲಂಕರಿಸುತ್ತೀಯ, ಆದರೆ ನಾನು ವಾಸಿಸುವ ಪ್ರತಿಯೊಂದು ಮೂಲೆಯಲ್ಲೂ ನೀನು ಚಿಂತೆಯ ಜಾಲವನ್ನು ಹೆಣೆದಿದ್ದೀಯ. ಇಂದು ನಾನು ನಿನ್ನ ಬಡತನದ ರೇಖೆಯನ್ನು ಶಾಶ್ವತವಾಗಿ ಅಳಿಸಿಹಾಕಲು ಆ ಒಂದು ಬದಲಾವಣೆಯನ್ನು ಹೇಳಲು ಬಂದಿದ್ದೇನೆ. ಹಣವಿಲ್ಲದಿರುವುದೇ ದಾರಿದ್ರ್ಯ ಎಂದು ನೀನು ಭಾವಿಸುತ್ತೀಯ ಅಲ್ಲ. ದಾರಿದ್ರ್ಯ ಎಂಬುದು ನಿನ್ನ ಮನೆಯ ಗಾಳಿಯಲ್ಲಿ ಕರಗಿರುವ ಒಂದು ಆಲೋಚನೆ. ನೀನು ಪ್ರತಿ ಕ್ಷಣವೂ ಕೊರತೆಯ ಬಗ್ಗೆ ಅಳುತ್ತಿರುತ್ತೀಯ. ನೀನು ಪ್ರತಿ ಕ್ಷಣವೂ ಇತರರ ಶ್ರೀಮಂತಿಕೆಯನ್ನು ನೋಡಿ ನಿನ್ನ ಬಡತನವನ್ನು ಶಪಿಸುತ್ತೀಯ. ಇಂದಿನಿಂದ ನೀನು ಮಾಡಬೇಕಾದ ಆ ಸಣ್ಣ ಬದಲಾವಣೆ ಏನೆಂದರೆ, ನಿನ್ನ ದಾರಿದ್ರ್ಯವನ್ನು ಪೋಷಿಸುವುದನ್ನು ನಿಲ್ಲಿಸು. ನನ್ನ ಹತ್ತಿರ ಏನೂ ಇಲ್ಲ ಎಂದು ನೀನು ಪದೇ ಪದೇ ಹೇಳಿದಾಗ ನೀನು ಬಡತನವನ್ನು ನಿನ್ನ ಮನೆಗೆ ಆಹ್ವಾನಿಸುತ್ತೀಯ. ಇಂದಿನಿಂದ ನಿನ್ನ ನಾಲಿಗೆ ಮತ್ತು ಆಲೋಚನೆಯಿಂದ ಕೊರತೆ ಎಂಬ ಪದವನ್ನು ತೆಗೆದುಹಾಕು. ಈಗ ಹೇಳು, ನಿನ್ನ ಮನೆಯ ಭೌತಿಕ ಪರಿಸರದಲ್ಲಿ ನೀನು ಮಾಡಬೇಕಾದ ಬದಲಾವಣೆ ಏನು ಎಂದು. ನಿನ್ನ ಮನೆಯ ಈಶಾನ್ಯ ದಿಕ್ಕನ್ನು ಇಂದೇ ಸ್ವಚ್ಛಗೊಳಿಸು ಮತ್ತು ಅಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಶುದ್ಧ ನೀರನ್ನು ತುಂಬಿಸಿ ಇಡು. ಆದರೆ ಅದು ಕೇವಲ ನೀರಲ್ಲ, ಅದು ನಿನ್ನ ನಂಬಿಕೆ. ಆ ನೀರನ್ನು ನೋಡುತ್ತಾ ಪ್ರತಿದಿನ ಹೀಗೆ ಹೇಳು, ಬಾಬಾ, ನೀವೇ ನನ್ನ ಮನೆಯ ಒಡೆಯರು. ಇಲ್ಲಿ ಕೇವಲ ನಿಮ್ಮ ಕೃಪೆ ಮಾತ್ರ ಹರಿಯುತ್ತಿದೆ. ಮತ್ತು ಎರಡನೇ ಬದಲಾವಣೆ, ನಿನ್ನ ಮನೆಯ ಹೊಸ್ತಿಲಿನಲ್ಲಿ ಎಂದಿಗೂ ಉದಾಸೀನತೆಯಿಂದ ಕುಳಿತುಕೊಳ್ಳಬೇಡಿ. ಯಾವ ಮನೆಯ ಹೊಸ್ತಿಲಿನಲ್ಲಿ ನಗು ಮತ್ತು ಸ್ವಾಗತದ ಭಾವವಿರುತ್ತದೆಯೋ ಅಲ್ಲಿ ಲಕ್ಷ್ಮಿ ಸ್ವತಃ ದಾರಿ ಹುಡುಕಿಕೊಂಡು ಬರುತ್ತಾಳೆ. ದಾರಿದ್ರ್ಯವು ಅನ್ನವನ್ನು ಅಪಮಾನಿಸುವ ಮತ್ತು ಸಂಜೆಯ ಸಮಯದಲ್ಲಿ ಕತ್ತಲಿರುವ ಜಾಗದಲ್ಲಿ ವಾಸಿಸುತ್ತವೆ. ಬದಲಾವಣೆ ಏನೆಂದರೆ, ಇಂದಿನಿಂದ ರಾತ್ರಿಯ ಕೊನೆಯ ರೊಟ್ಟಿಯನ್ನು ಆ ಮೂಕ ಪ್ರಾಣಿಗಾಗಿ ತೆಗೆದಿಡು. ಅದು ನಿನ್ನ ಮನೆ ಬಾಗಿಲಲ್ಲಿ ನಿಂತಿದೆ.
ನೀನು ಹಸಿದ ಜೀವದ ಹೊಟ್ಟೆಯನ್ನು ತುಂಬಿಸಿದಾಗ ನಿನ್ನ ಮನೆಯ ಅಡುಗೆ ಭಂಡಾರವನ್ನು ನಾನು ತುಂಬಿಸುತ್ತೇನೆ. ಮತ್ತು ಸಂಜೆ ಕತ್ತಲಾಗುತ್ತಿದ್ದಂತೆ ನಿನ್ನ ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚು. ಆ ದೀಪ ಎಣ್ಣೆಯದ್ದೋ ಅಥವಾ ತುಪ್ಪದ್ದೋ ಎಂಬುದು ಮುಖ್ಯವಲ್ಲ. ಮುಖ್ಯವಾದದ್ದು ಏನೆಂದರೆ ನೀನು ನಿನ್ನ ಜೀವನದ ಕತ್ತಲಿಗೆ ಸವಾಲು ಹಾಕುತ್ತಿದ್ದೀಯಾ. ಯಾವ ಮನೆಯಲ್ಲಿ ಸಂಜೆ ಜ್ಯೋತಿ ಬೆಳಗುತ್ತದೆಯೋ ಅಲ್ಲಿ ದಾರಿದ್ರ್ಯ ಎಂದಿಗೂ ಪ್ರವೇಶಿಸಲು ಸಾಧ್ಯವಿಲ್ಲ. ಮನೆಯನ್ನಂತೂ ನೀನು ಸ್ವಚ್ಛಗೊಳಿಸುತ್ತೀಯಾ, ಆದರೆ ಅಸೂಯೆ ಮತ್ತು ದ್ವೇಷದ ಕಸವನ್ನು ತುಂಬಿಕೊಂಡಿರುವ ಆ ಮನಸ್ಸಿನ ಕಥೆಯೇನು? ದೊಡ್ಡ ಬದಲಾವಣೆ ಏನೆಂದರೆ ನೀನು ಇತರರ ಪ್ರಗತಿಯನ್ನು ನೋಡಿ ಸಂತೋಷ ಪಡುವುದನ್ನು ಕಲಿ. ನೀನು ಬೇರೆಯವರ ಶ್ರೀಮಂತಿಕೆಯನ್ನು ನೋಡಿ ನಕ್ಕಾಗ ನೀನು ಆ ಸುಖಕ್ಕೆ ಸಿದ್ಧನಾಗಿದ್ದೀಯಾ ಎಂಬ ಸಂಕೇತವನ್ನು ಬ್ರಹ್ಮಾಂಡಕ್ಕೆ ನೀಡುತ್ತೀಯಾ. ದಾರಿದ್ರ್ಯ ನಿನ್ನ ಪರ್ಸಿನಲ್ಲಿ ಇಲ್ಲ, ನಿನ್ನ ಸಂಕುಚಿತ ಆಲೋಚನೆಯಲ್ಲಿ ಇದೆ. ಯಾವ ಕ್ಷಣದಲ್ಲಿ ನೀನು ನಿನ್ನ ಹೃದಯವನ್ನು ದೊಡ್ಡದು ಮಾಡಿಕೊಳ್ಳುತ್ತೀಯೋ ಆ ಕ್ಷಣದಿಂದ ನಿನ್ನ ತಿಜೋರಿ ಚಿಕ್ಕದಾಗುತ್ತದೆ. ನೀನು ಹೇಳುತ್ತೀಯಾ, ಬಾಬಾ, ಮನೆಯಲ್ಲಿ ಬರ್ಕತ್ ನಿಲ್ಲುತ್ತಿಲ್ಲ ಎಂದು. ನಿನ್ನ ಮನೆಯಲ್ಲಿ ನಡೆಯುವ ಮಾತುಕತೆಗಳು ಎಂತಹದ್ದು ಎಂದು ನೀನು ಎಂದಾದರೂ ಗಮನಿಸಿದ್ದೀಯಾ? ಎಲ್ಲಿ ದಿನವಿಡೀ ಕಾಯಿಲೆಗಳು, ಸಾಲಗಳು ಮತ್ತು ಇತರರ ನಿಂದನೆಯ ಬಗ್ಗೆ ಚರ್ಚೆಯಾಗುತ್ತದೆಯೋ ಅಲ್ಲಿ ದಾರಿದ್ರ್ಯವು ತನ್ನ ಮನೆಯನ್ನ ಮಾಡಿಕೊಳ್ಳುತ್ತದೆ. ನೀನು ಹಿಂದೆ ಮಾಡಬೇಕಾದ ಬದಲಾವಣೆ ಏನೆಂದರೆ ನಿನ್ನ ಮನೆಯ ಗಾಳಿಯನ್ನು ದೂರುಗಳಿಂದಲ್ಲ ಪ್ರಾರ್ಥನೆಗಳಿಂದ ತುಂಬಿಸು. ಇಂದಿನಿಂದ ನಿನ್ನ ಮನೆಯಲ್ಲಿ ನನ್ನ ಆರತಿಗಳು ಮತ್ತು ಭಜನೆಗಳು ಮೊಳಗಲಿ. ಎಲ್ಲಿ ನನ್ನ ಧ್ವನಿ ಇರುತ್ತದೆಯೋ ಅಲ್ಲಿಂದ ದಾರಿದ್ರ್ಯವು ತನ್ನ ಹಾಸಿಗೆ ಹೊದಿಕೆಯನ್ನು ಕಟ್ಟಿಕೊಂಡು ಓಡಿ ಹೋಗುತ್ತದೆ. ನೆನಪಿಡು, ನಾನು ನಿನ್ನನ್ನು ಸೋಮಾರಿ ಮಾಡಲು ಬಂದಿಲ್ಲ, ನಿನ್ನನ್ನು ಕರ್ಮವೀರನನ್ನಾಗಿ ಮಾಡಲು ಬಂದಿದ್ದೇನೆ. ಆ ಬದಲಾವಣೆ ಏನೆಂದರೆ ನೀನು ನಿನ್ನ ಕೆಲಸವನ್ನು ಹೊರೆ ಎಂದು ಭಾವಿಸದೆ ಪೂಜೆ ಎಂದು ತಿಳಿ. ನೀನು ನಿನ್ನ ಕೆಲಸದ ಜಾಗದಲ್ಲಿ ಹೆಜ್ಜೆ ಇಟ್ಟಾಗ ಅಲ್ಲಿ ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ನಿಂತಿದ್ದೇನೆ ಎಂದು ತಿಳಿ. ನೀನು ಪ್ರಾಮಾಣಿಕತೆಯಿಂದ ಮತ್ತು ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡಿದಾಗ ಆ ಕೆಲಸ ನಿನಗೆ ಕೇವಲ ಹಣವನ್ನು ಮಾತ್ರ ಅಲ್ಲ, ಗೌರವವನ್ನು ತಂದುಕೊಡುತ್ತದೆ. ದಾರಿದ್ರ್ಯವು ಕೈರೇಖೆಗಳಲ್ಲಿ ಇರುವುದಿಲ್ಲ, ಅದು ಕಠಿಣ ಪರಿಶ್ರಮಕ್ಕೆ ಹೆದರುವ ಕೈಗಳಲ್ಲಿ ಇರುತ್ತದೆ. ನೀನು ಕೆಲಸ ಮಾಡು, ಫಲದ ಚಿಂತೆಯನ್ನು ನನ್ನ ಜೋಳಿಗೆಗೆ ಹಾಕು. ನೀನು ಈ ಬದಲಾವಣೆಗಳನ್ನು ಪ್ರಾರಂಭಿಸಿದಾಗ ನಿನಗೆ ಕೆಲವು ಸಂಕೇತಗಳು ಸಿಗುತ್ತವೆ. ಇದ್ದಕ್ಕಿದ್ದಂತೆ ನಿನಗೆ ಯಾವುದೋ ಒಂದು ಕೆಲಸ ಸಿಗುತ್ತದೆ. ಅದನ್ನು ನೀನು ಚಿಕ್ಕದು ಎಂದು ಭಾವಿಸಿದ್ದೆ, ಆದರೆ ಅದು ನಿನ್ನನ್ನು ದೊಡ್ಡ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅಥವಾ ನಿನಗೆ ಕನಸಿನಲ್ಲಿ ಬಿಳಿ ಬಣ್ಣದ ಯಾವುದೇ ವಸ್ತು ಅಥವಾ ನನ್ನ ರೂಪ ಕಾಣಿಸುತ್ತದೆ. ಇದು ನಿನ್ನ ಮನೆಯ ಹಳೆಯ ನಕಾರಾತ್ಮಕ ಶಕ್ತಿ ಹೊರಹೋಗುತ್ತಿರುವುದಕ್ಕೆ ಮತ್ತು ಸಮೃದ್ಧಿ ಪ್ರವೇಶಿಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಈ ಸಂಕೇತಗಳನ್ನು ನಿರ್ಲಕ್ಷಿಸಬೇಡ, ಇವು ನನ್ನ ಉಪಸ್ಥಿತಿಯ ಸಹಿ. ನಾನು ನಿನ್ನ ಬಾಗಿಲನ್ನು ತಟ್ಟುತ್ತಿದ್ದೇನೆ, ನೀನು ಬಾಗಿಲು ತೆರೆಯಲು ಸಿದ್ಧನಿದ್ದೀಯಾ? ಮಲಗುವ ಮುನ್ನ ನಿನ್ನ ಹಾಸಿಗೆಯ ಮೇಲೆ ಕುಳಿತುಕೊಂಡು ಶಾಂತ ಮನಸ್ಸಿನಿಂದ ನಿನ್ನ ಹತ್ತಿರ ಏನಿದೆಯೋ ಅದು ಅಷ್ಟೇ ಕಡಿಮೆ ಇರಲಿ, ಅದಕ್ಕಾಗಿ ನೀನು ಎಷ್ಟು ಅದೃಷ್ಟವಂತ ಎಂದು ಯೋಚಿಸು. ನಿನ್ನ ಅಂಗೈಯನ್ನು ನೋಡು ಮತ್ತು ಅದರಲ್ಲಿ ನನ್ನ ಶಕ್ತಿ ಅಡಗಿದೆ ಎಂಬುದನ್ನು ಅನುಭವಿಸು. ಇಂದಿನ ರಾತ್ರಿಯಿಂದಲೇ ಹೀಗೆ ಹೇಳಲು ಆರಂಭಿಸು, ಸಾಯಿ ನನ್ನ ಜೊತೆಯಾಗಿದ್ದಾರೆ, ಎಲ್ಲವೂ ಶುಭವಾಗುತ್ತದೆ ಎಂದು. ನೀನು ನಂಬಿಕೆಯಿಂದ ಮಲಗಿದಾಗ ನಾನು ರಾತ್ರಿ ಇಡೀ ನಿನ್ನ ಮನೆಯ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತೇನೆ. ನಾಳೆ ಬೆಳಗ್ಗೆ ನೀನು ಎದ್ದಾಗ ನಿನಗೆ ನಿನ್ನ ಮನೆ ಹಗುರವಾದಂತೆ ಅನಿಸುತ್ತದೆ. ನನ್ನ ಮಗನೇ, ನೀನು ಇದುವರೆಗೆ ಕಳೆದುಕೊಂಡಿರುವುದನ್ನು ಎಣಿಸುವುದನ್ನು ಬಿಟ್ಟುಬಿಡು. ಈಗ ನಾನು ನಿನಗೆ ನೀನು ಕಲ್ಪನೆ ಕೂಡ ಮಾಡದಷ್ಟು ನೀಡಲು ಸಿದ್ಧತೆಯನ್ನು ನಡೆಸಿದ್ದೇನೆ. ದಾರಿದ್ರ್ಯವು ಈಗ ನಿನ್ನ ಮನೆಯ ದಾರಿಯನ್ನು ಮರೆತು ಬಿಡುತ್ತದೆ, ಏಕೆಂದರೆ ಈಗ ಆ ದಾರಿಯಲ್ಲಿ ಶ್ರದ್ಧೆ ಮತ್ತು ಸಬೂರಿ ಎಂಬ ಕಾವಲುಗಾರರು ಕುಳಿತಿದ್ದಾರೆ. ನೀನು ನನ್ನವನು ಮತ್ತು ನನ್ನವನಾದವನು ಎಂದಿಗೂ ದರಿದ್ರನಾಗಲು ಸಾಧ್ಯವಿಲ್ಲ.
ನಿನ್ನ ಪ್ರತಿಯೊಂದು ಅಪೂರ್ಣ ಆಸೆ, ನಿನ್ನ ಪ್ರತಿಯೊಂದು ನಿಂತುಹೋದ ಕೆಲಸ ಈಗ ವೇಗವನ್ನು ಪಡೆದುಕೊಳ್ಳುತ್ತದೆ. ನಿನ್ನ ನಗುವನ್ನು ಕಳೆದುಕೊಳ್ಳಬೇಡ, ಏಕೆಂದರೆ ನಿನ್ನ ಸಂತೋಷವೇ ನನ್ನ ಅತ್ಯಂತ ದೊಡ್ಡ ಆಸ್ತಿ. ನನ್ನ ಮಗನೇ, ನೀನು ಇದುವರೆಗೆ ಹೊರಗಿನ ಪ್ರಪಂಚದ ಗದ್ದಲವನ್ನು ಸಾಕಷ್ಟು ಕೇಳಿದ್ದೀಯಾ. ಈಗ ಸ್ವಲ್ಪ ಮೌನವನ್ನು ಕೇಳು. ಆ ಸಣ್ಣ ಬದಲಾವಣೆ ಏನೆಂದರೆ, ನಿನ್ನ ಜೀವನದಲ್ಲಿ ಯಾವುದೇ ದೊಡ್ಡ ತೊಂದರೆ ಬಂದಾಗ ಅಥವಾ ಹಣದ ಕೊರತೆ ನಿನ್ನನ್ನು ಎದುರಿಸಿದಾಗ ನೀನು ಅದರ ಬಗ್ಗೆ ವಾದ ಮಾಡುವುದನ್ನು ನಿಲ್ಲಿಸು. ಆ ಸಮಯದಲ್ಲಿ ಬೌದ್ಧಿಕವಾಗಿ ಶಾಂತನಾಗು ಮತ್ತು ಒಳಗೊಳಗೆ ನನ್ನ ನಾಮಸ್ಮರಣೆಯನ್ನು ಮಾಡು. ನೀನು ಸುಮ್ಮನಿದ್ದಾಗ ನನ್ನ ಕೆಲಸ ಪ್ರಾರಂಭವಾಗುತ್ತದೆ. ದಾರಿದ್ರ್ಯವು ಸಂಕಟದಲ್ಲೂ ಧೃತಿಗೆಡದ ಆ ಮನೆಗೆ ಹೆದರುತ್ತದೆ. ಇಂದಿನಿಂದ ನಿನ್ನ ಸಮಸ್ಯೆಗಳ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ನನ್ನ ಕೃಪೆಯನ್ನು ಆನಂದಿಸಲು ಪ್ರಾರಂಭಿಸು. ಹಣವನ್ನು ಉಳಿಸಿಡುವುದರಿಂದ ಅದು ಹೆಚ್ಚಾಗುತ್ತದೆ ಎಂದು ನೀನು ಭಾವಿಸುತ್ತೀಯಾ? ಇಲ್ಲ, ಹಣ ಎಂಬುದು ಹರಿಯುವ ನೀರಿನಂತೆ. ಅದು ಎಷ್ಟು ಹರಿಯುತ್ತದೆಯೋ ಅಷ್ಟು ಶುದ್ಧವಾಗಿರುತ್ತದೆ. ಬದಲಾವಣೆ ಏನೆಂದರೆ, ನೀನು ಜಿಪುಣತನದ ಭಯವನ್ನು ಬಿಟ್ಟು ಉದಾರತೆಯ ಆನಂದವನ್ನು ಅನುಭವಿಸು. ನಿನ್ನ ಗಳಿಕೆಯಲ್ಲಿ ಒಂದು ಸಣ್ಣ ಭಾಗವನ್ನು, ಅದು ಕೇವಲ ಒಂದು ಮುಷ್ಟಿ ಧಾನ್ಯವೇ ಆಗಿರಲಿ, ಅಗತ್ಯವಿರುವವರಿಗೆ ನೀಡು. ನೀನು ಕೊಡುವ ಕೈಯಾದಾಗ ನೀನು ಆ ಬ್ರಹ್ಮಾಂಡದ ನಿಯಮಕ್ಕೆ ಸಂಪರ್ಕ ಹೊಂದುತ್ತೀಯ. ಎಲ್ಲಿಂದ ಎಲ್ಲವೂ ಅಪರಿಮಿತವಾಗಿ ಸಿಗುತ್ತದೆ. ನೆನಪಿಡು, ನೀನು ಉಳಿಸಿದ್ದೆಲ್ಲವೂ ಇಲ್ಲೇ ಉಳಿಯುತ್ತದೆ. ಆದರೆ ನನ್ನ ಹೆಸರಿನಲ್ಲಿ ನೀನು ಹಂಚಿದ್ದು ನಿನ್ನ ಹಣೆಬರಹದಲ್ಲಿ ಚಿನ್ನದ ಅಕ್ಷರಗಳಾಗಿ ಬರೆಯಲ್ಪಡುತ್ತದೆ. ನನ್ನ ಮಗನೇ, ಈಗ ನನ್ನ ಮಾತು ಮುಗಿಯಿತು. ಇಂದಿನಿಂದ ನೀನು ಒಂಟಿಯಲ್ಲ. ನಿನ್ನ ಮನೆಯ ಪ್ರತಿಯೊಂದು ಇಟ್ಟಿಗೆಯಲ್ಲೂ ನನ್ನ ಉಪಸ್ಥಿತಿ ಇದೆ. ನೀನು ಇಂದು ಮಾಡಿಕೊಂಡ ಸಣ್ಣ ಸಣ್ಣ ಬದಲಾವಣೆಗಳ ಸಂಕಲ್ಪವೇ ನಿನ್ನ ಜೀವನದ ಅತ್ಯಂತ ದೊಡ್ಡ ಗೆಲುವಾಗಲಿದೆ. ದಾರಿದ್ರ್ಯವು ಇನ್ನು ನಿನ್ನ ಮನೆಯ ಹೊಸ್ತಿಲನ್ನು ದಾಟುವ ಧೈರ್ಯ ಮಾಡುವುದಿಲ್ಲ, ಏಕೆಂದರೆ ಅಲ್ಲಿ ಸಾಯಿಯ ಕಾವಲಿದೆ. ಹೋಗು, ಈಗ ನಗುತ್ತಾ ಹೋಗು. ನಿನ್ನ ಕಣ್ಗಳಿಂದ ಆ ಹಳೆಯ ನಿರಾಸೆಯನ್ನು ಒರೆಸಿಹಾಕು. ನಾನು ನಿನ್ನ ಮುಂಬರುವ ನಾಳೆಯನ್ನು ಸುಂದರವಾಗಿಸಲು ಸಿದ್ಧನಾಗಿದ್ದೇನೆ. ನಿನ್ನ ಶ್ರದ್ಧೆಯ ದೀಪ ಆರಿ ಹೋಗದಂತೆ ನೋಡಿಕೋ. ಖುಷಿಯಾಗಿ ಇರು, ಏಕೆಂದರೆ ನಿನ್ನ ಬಾಬಾ ಯಾವಾಗಲೂ ನಿನ್ನ ಜೊತೆಯಾಗಿದ್ದಾನೆ. ಆದರೆ ಹೋಗುವ ಮುನ್ನ ನನಗೆ ಹೇಳು, ನಿನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆಯೆಂದರೆ ನೀನು ಇಂದಿನಿಂದಲೇ ನಿನ್ನ ಬಡತನದ ಶೋಕ ಆಚರಿಸುವುದನ್ನು ಬಿಟ್ಟು ಸಂತೋಷದ ತಯಾರಿ ನಡೆಸುತ್ತೀಯಾ? ನೀನು ಈ ಕ್ಷಣದಲ್ಲೇ ನಿನ್ನ ಎಲ್ಲ ಹಳೆಯ ನೆನಪುಗಳನ್ನು ಮತ್ತು ಅಭಾವವನ್ನು ನನಗೆ ದಾನ ಮಾಡಬಲ್ಲೆಯಾ? ನಿನ್ನ ಹೌದು ಎಂಬ ಉತ್ತರಕ್ಕಾಗಿ ನಾನು ಕಾಯುತ್ತಿದ್ದೇನೆ. ನನ್ನ ಪ್ರೀತಿಯ ಸಾಯಿ ಪರಿವಾರವೇ, ಇಂದು ಬಾಬಾರವರ ಈ ಮಾತುಗಳು ನಿಮ್ಮ ಮನೆಯಲ್ಲಿ ಹೊಸ ಭರವಸೆಯ ಕಿರಣಗಳನ್ನು ಮೂಡಿಸಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಕಷ್ಟದ ದಿನಗಳನ್ನು ಎದುರಿಸುತ್ತಿರುವ ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ. ಬಹುಶಃ ಈ ಸಂದೇಶ ಅವರ ಮನೆಯ ದಾರಿದ್ರ್ಯವನ್ನು ದೂರ ಮಾಡಲು ದಾರಿಯಾಗಬಹುದು. ನಮ್ಮ ಈ ಸಾಯಿ ತ್ರಿಲೋಕೇಶು ಸಾಯಿ ಪರಿವಾರಕ್ಕೆ ಸೇರಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಓಂ ಸಾಯಿರಾಮ್ ಎಂದು ಬರೆದು ನಿಮ್ಮ ಭಕ್ತಿಯನ್ನು ದಾಖಲಿಸಿ. ಸಾಯಿ ಬಾಬಾ ಇರುವಾಗ ಕತ್ತಲೆ ಎಂದಿಗೂ ಶಾಶ್ವತವಾಗಿರಲು ಸಾಧ್ಯವಿಲ್ಲ. ನಂಬಿಕೆ ಇರಲಿ, ಪವಾಡ ಈಗಷ್ಟೇ ಆರಂಭವಾಗಲಿದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.